ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GS ಪರಿಚಯ. ಇವತ್ತು 11 ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಚೋಟು ಹೊಲದತ್ರಕ್ಕೆ ಹೋಗ್ತಾ ಇದ್ದೀವಿ. ಜಾಸ್ತಿ ಹೊಲ ಗದ್ದೆಗಳ ಬಗ್ಗೆನೇ ವಿಡಿಯೋಗಳು ಬರ್ತವೆ. ಇವಾಗ ನಾನು ಊರಲ್ಲಿ ಇರೋದ್ರಿಂದ ಅಪ್ಪ ಅಮ್ಮ ಹೊಲದತ್ರನೇ ಇದ್ದಾರೆ. ಹಾಗಾಗಿ ನಾನು ನಮ್ಮ ಚೋಟು ಹೊಲದತ್ರಕ್ಕೆ ಹೋಗ್ತಾ ಇದ್ದೀವಿ. ಮನೇಲಿ ಟಿವಿ ನೋಡಿ ಸಾಕನ್ನಿಸ್ತು. ಹಾಗಾಗಿ ಇವಾಗ ಹೊಲದತ್ರಕ್ಕೆ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ಇಬ್ಬರು ಕೂಡ ದನಿಗೆ ಮತ್ತು ಕುರಿಗೆ ಹುಲ್ಲು ಕುಯ್ಯೋಕ್ಕೆ ಅಂತ ಹೊಲದತ್ರಕ್ಕೆ ಹೋಗಿದ್ದಾರೆ. ಹುಲ್ಲು ಇಲ್ಲ ಅಂತ ಅಂದರೆ ಜೋಳದ ಕಡ್ಡಿನ ಕುಯ್ಕೊಂಡು ಬರ್ತಾರೆ. ನನಗಿಂತ ಫಾಸ್ಟಾಗಿ ನಮ್ಮ ಚೋಟು ಹೋಗ್ತಿದ್ದಾಳೆ. ಬಾ ಮಮ್ಮಿ ಅಂತ ಕರೀತಾ ಇದ್ದಾಳೆ. ನಾನು ಅವಳು ಹಿಂದ್ಗಡೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜೋಳದ ಕಡ್ಡಿ ಎಲ್ಲ ಬಂದಿದ್ದಾವೆ, ಕುಯ್ಕೋಬೇಕು. ಇವು ಜೋಳಕ್ಕೆ ಅಂತ ಹೇಳಿ ಬಿಟ್ಕೊಂಡಿರೋದು. ಇವು ದನಗಳಿಗಲ್ಲ, ಇವು ನಮ್ಮವೂ ಅಲ್ಲ, ಇವು ನಮ್ಮ ಪಕ್ಕದ ಹೊಲದವ್ರವು. ನನ್ನ ತಮ್ಮನೂ ಅಲ್ಲೇ ಕೂಡ ಎಮ್ಮೆಯನ್ನು ಮೇಯಿಸ್ತಾ ಇದ್ದಾನೆ. ಇವತ್ತು ಭಾನುವಾರ, ಇದು ಭಾನುವಾರದ್ದು ವಿಡಿಯೋ ಆಗೈತೆ. ಹಾಗೆಯೇ ಹೀರೆ ಗಿಡ ಎಲ್ಲನೂ ಕಿತ್ತಾಕ್ತಾ ಇದ್ದೇನೆ. ಹೀರೆಕಾಯಿ ಎಲ್ಲ ಖಾಲಿಯಾಗಿದ್ದಾವೆ. ಹಾಗಾಗಿ ಹೊಸ್ದಾಗಿ ನಡಕೆ ಅಂತ ಎಲ್ಲನೂ ಕಿತ್ತಾಕ್ತಾ ಇದ್ದಾನೆ. ನಮ್ಮ ದೊಡ್ಡಮ್ಮನ ನಮ್ಮಮ್ಮನೂ ಇವಾಗ ಹುಲ್ಲು ಕುಯ್ಕೊಂಡು ಹೊತ್ಕೊಂಡು ಬರ್ತಾ ಇದ್ದಾರೆ. ಹೊರೆ ಹೊತ್ತ ಮಹಿಳೆಯರು ಬತ್ತಾವ್ರೆ. ನೋಡಿ ಇನ್ನೊಂದು ತಿಂಗಳು ಬಿಡ್ಕೊಂಡು ನೀವೇ ನೋಡ್ಕೊಳ್ಳಿ, ಬೇಜಾರಾಕಲ್ಲ. ಆಯ್ತು ನಡೀರಿ ನಟ್ರವ. ಹಾಂ ನಡೀರಿ ಅಮ್ಮ. ಒಂದು ಕಾಯಿಗೆ ಏನು ದೊಡ್ಡಮ್ಮ? ಹೀರೆಕಾಯಿ ಇದ್ರೆ ಮುಡ್ಕೊಂಡಿರೋ ಅಂತ ಹೇಳವ. ಮಳೆ ಬರ್ತೈತೆ, ಫಾಸ್ಟಾಗಿ ಹೋಗಿ. ಇನ್ನೇನು ಮಾಡೋಣ, ನಮ್ಮ ಮನೆ ತಗೋ ಹೊಳ್ಬಿಟ್ಟು. ಏನ್ಲ ನೋಡ್ಲಾ, ವಿಡಿಯೋ ಮಾಡ್ತೀನಿ. ಯಾವುದು? ನನ್ನ ತಮ್ಮ ಹೇಳ್ತಾ ಇದ್ದ, ಯೂಟ್ಯೂಬ್ ಚಾನಲಲ್ಲಿ ನೀನು ನೀಟಾಗಿ ವೀಡಿಯೋನೇ ಮಾಡೋದಿಲ್ಲ, ಚೆನ್ನಾಗಿ ವೀಡಿಯೋ ಮಾಡೋದಿಲ್ಲ, ಎಡಿಟಿಂಗ್ ಎಲ್ಲ ನೀಟಾಗಿ ಅಷ್ಟು ಬರ್ತಾ ಇಲ್ಲ, ಅದಕ್ಕೆ ನಿನ್ನ ಚಾನಲ್ ಗ್ರೋ ಆಗ್ತಾ ಇಲ್ಲ ಅಂತ ಹೇಳಿ. ನನ್ನ ಚಾನಲ್ನ ವೀಡಿಯೋಗಳು ನೀಟಾಗಿ ಬರ್ತಿಲ್ವಾ, ನೀಟಾಗಿ ಎಡಿಟಿಂಗ್ ಎಲ್ಲ ಬರ್ತಿಲ್ವಾ, ಹಾಗೆಯೇ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ನಮಗೇನು ಗೊತ್ತೇ ಇಲ್ಲ, ಎಲ್ಲನೂ ಇವಾಗ ಕಲ್ತ್ಕೊಂಡು ವೀಡಿಯೋಗಳನ್ನ ನಾನು ಮಾಡಿ ಹಾಕ್ತಾ ಇರೋದು. ನಾವು ಹಿಂಗಿದ್ದೀವಿ ಹಾಗೆ ತೋರ್ಸೋಕ್ಕೆ ಸಾಧ್ಯ, ಇಲ್ಲದೇ ಇರೋದೆಲ್ಲನೂ ತೋರ್ಸೋಕ್ಕಾಗೋದಿಲ್ಲ ಅಲ್ವಾ. ನಮ್ಮ ಜೀವನದ ಸುತ್ತಮುತ್ತ ಏನು ಇರುತ್ತೆ ಅದನ್ನೇ ಯೂಟ್ಯೂಬ್ ಬ್ಲಾಗ್ಸಲ್ಲಿ ತೋರ್ಸೋಕ್ಕೆ ಸಾಧ್ಯ. ಇಲ್ಲದೇ ಇರೋದೆಲ್ಲ ಕ್ರಿಯೇಟ್ ಮಾಡೋಕ್ಕಂತೂ ಆಗೋದಿಲ್ಲ, ಇಲ್ಲದೇ ಇರೋದನ್ನು ತೋರ್ಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಇಲ್ಲಿ ಹೀರೆ ಗಿಡ ಎಲ್ಲನೂ ಕಿತ್ತಾಕ್ತಾ ಇದ್ದಾನೆ ನನ್ನ ತಮ್ಮ. ಇದು ಎಲ್ಲ ಹೋಗ್ಬಿಟ್ಟೈತೆ. ಸುಮಾರು ಒಂದು 3-3.5 ತಿಂಗಳಾಗಿತ್ತು ಹೀರೆ ಗಿಡನ ನೆಟ್ಟು. ಕಾಯಿಗಳಿದ್ದಾವೆ, ಆದರೂ ಕೂಡ ಚೊಟ್ಟು ಅಷ್ಟಾಗಿ ಉದ್ದ ಹೋಗ್ತಾ ಇಲ್ಲ ಚೊಟ್ಗಳೆಲ್ಲವ. ಹಾಗಾಗಿ ಕಿತ್ತಾಕ್ತಾ ಇದ್ದಾರೆ. ಇದು ಕಿತ್ತಾಕ್ಬಿಟ್ಟು ಬೇರೆ ಏನಾದರೂ ತರಕಾರಿ ನೆಟ್ಟರೆ ಆಯಿತು ಅಂತ ಹೇಳಿ. ಹೂ ಚೊಟ್ಟು ಎಲ್ಲ ಇದ್ದಾವೆ. ಅರುಣ, ಇನ್ನೂ ಚೆನ್ನಾಗಿ ಚೊಟ್ಟೆ ಎಲ್ಲ ಬಿಡ್ತೈತಲ್ಲ ಇದು. ಇಲ್ಲಿ ನೋಡಿಲಿ, ನೋಡಿಲಿ, 3 ತಿಂಗಳಾಯ್ತೇನೋ. ನಮ್ಮಮ್ಮ ಚೊಟ್ಟವೇ ಸುಮಾರಾಗಿರೋ ದಪ್ಪಾಗಿರೋ ಅಂತಿತ್ತಲ್ಲ ಕಾಯಿ. ಏನು ಮಾಡೋಕ್ಕೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾವೆ. ಕಿತ್ತಾಕ್ತಾ ಇದ್ದೀರಲ್ಲ. ನಮ್ಮ ಹಿತ್ತಲಲ್ಲಿ ಪರಂಗಿಹಣ್ಣು ತುಂಬ ಆಗಿದ್ದಾವೆ, ಆದರೆ ತಿನ್ನೋರೇ ಯಾರೂ ಇಲ್ಲ. ಎಲ್ಲರಿಗೂ ಪರಂಗಿಹಣ್ಣು ತಿಂದು ಬೇಜಾರಾಗ್ಬಿಟ್ಟೈತೆ. ನಮ್ಮವು 3 ಮರ ಇದ್ದಾವೆ, 3ರಲ್ಲೂ ಸುಧಾ ಹಣ್ಣು ಬಿಡ್ತಿದ್ದಾವೆ, ಚೆನ್ನಾಗಿದ್ದಾವೆ, ಆದರೆ ತಿನ್ನೋರೇ ಯಾರೂ ಇಲ್ಲ. ನೀವು ಅನ್ಬೋದು ಪಕ್ಕದ ಮನೆಯವ್ರಿಗೆ ಕೊಡ್ಬೋದಲ್ಲ ಅಂತವ. ಅವ್ರ ಹತ್ರನೂ ಅವರು ಸುಧಾ ನಟ್ಕೊಂಡಿದ್ದಾರೆ ಪರಂಗಿ ಹಣ್ಣು. ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆ ಹತ್ರನೂ ಒಂದೊಂದು ಪರಂಗಿ ಗಿಡಗಳಿದ್ದಾವೆ. ನಮ್ಮ ಮನೇನೂ 3 ಇದ್ದಾವೆ. ನಮ್ಮಮ್ಮ ಕುಯ್ಕೊಳ್ಳಮ್ಮ ಅಂತಂದರೆ ಅದ್ಯಾರು ತಿಂತಾರೆ ಬಾ ಅಂತದೆ. ಅಷ್ಟು ಬೇಜಾರಾಗ್ಬಿಟ್ಟೈತೆ ಅವರಿಗೆ. ಅಂದರೆ 3 ಮರನೂ ಬಿಡ್ತಾನೆ ಇರ್ತವೆ, ಚೆನ್ನಾಗಿದ್ದಾವೆ, ಸ್ವೀಟಾಗಿದ್ದಾವೆ. ನಾನು ಒಂದೇ ಒಂದು ಕುಯ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಚೋಟು ನಾನು ತೊಗೊತೀನಿ ಅಂತ ಹೇಳಿ ಅವಳು ತೊಗೊತಿದ್ದಾಳೆ. ಅದು ಎತ್ತಕ್ಕೂ ಆಗ್ತಾ ಇಲ್ಲ, ಆದರೂ ನಾನು ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳೇನೇ ತೊಗೊಂಡು ಹೋಗ್ತಾ ಇದ್ದಾಳೆ. ಇದನ್ನು ಇವತ್ತು ಬಿಟ್ಟು ನಾಳೆ ಬಿಟ್ಟು ನಾಳಿದ್ದು ಹೆರಿದ್ರೆ ನೀಟಾಗಿ ಹಣ್ಣಾಗಿರುತ್ತೆ, ಚೆನ್ನಾಗಿರುತ್ತೆ, ಸ್ವೀಟಾಗೈತೆ. ಒಂದೇ ಒಂದು ಬೀಜನೂ ಇಲ್ಲ ಒಳಗಡೆ, ಚೆನ್ನಾಗೈತೆ. ಆದರೆ ಇವ್ರಿಗೆ ತಿಂದು ಬೇಜಾರಾಗ್ಬಿಟ್ಟೈತಂತೆ, ಇವ್ರು ತಿಂತಾ ಇಲ್ಲ. ಇವಾಗ ನಾನು ಇದನ್ನಲ್ಲ, ಹಾಗಾಗಿ ನಾನು ತಿಂದರೆ ಆಯಿತು ಅಂತ ಹೇಳಿ ಒಂದು ಕೆಡಿಕೊಂಡು ತೊಗೊಂಡು ಹೋಗ್ತಾ ಇದ್ವಿ. ನಮ್ಮ ಚೋಟುಂಗೆ ಅದನ್ನು ಎತ್ತಕ್ಕಾಗ್ತಾ ಇಲ್ಲ, ಆದರೂ ಸುಧಾ ಅವಳು ಕೊಡ್ತಾ ಇಲ್ಲ ನಮಗೆ.
ನಮ್ಮಪ್ಪ ಟೊಮೊಟೊ ಸಾಲುಗಳು ಜಾಸ್ತಿ ಅಗಲಾಯಿತು ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಟೊಮೊಟೊ ಬೀಜಗಳನ್ನ ನಡ್ತಾ ಐತೆ. ಇದು ಅವತ್ತಂದೇ ಬ್ಲಾಗ್ಸ್, ಇದು ಬೇರೆ ದಿನದಲ್ಲ. ಅದಕ್ಕೆ ನಮ್ಮ ಚೋಟು ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ಮಧ್ಯದಲ್ಲಿ ಒಂದು ಸಾಲು ಹೊಡೆದ್ಬಿಟ್ಟು ಬೀನಿಸ್ ಬೀಜ ಹಾಕ್ತಾ ಇದ್ದಾರೆ. ಅಂದರೆ ಇದು ಸೋಲಾರ್ ಬೀನಿಸ್ ಅಲ್ಲ, ಮಾಮೂಲಿ ಬೀನಿಸ್ ಹಾಕ್ತಾ ಇದ್ದಾರೆ. ಟೊಮೊಟೊ ಗಿಡದ ಸಾಲು ತುಂಬ ಜಾಸ್ತಿ ದೂರ ಆಗ್ಬಿಡ್ತು ಅಂತ ಹೇಳಿ ಮಧ್ಯಕ್ಕೆ ಒಂದೊಂದು ಬೀನಿಸ್ ಗಿಡನ ಹಾಕ್ತಾ ಇದ್ದಾರೆ. ಹಾಗೆಯೇ ನನ್ನ ತಮ್ಮ ಇಲ್ಲಿ ಟೊಮೊಟೊಗೆ ಗುಣಿಯರ್ ಹಾಕ್ತಾ ಇದ್ದಾನೆ. ಹಳ್ಳಿ ಜೀವನನೇ ಇಷ್ಟ ಅಲ್ವಾ. ಅವನು ಕಾಲೇಜ್ಗೆ ಹೋಗಿ ಬಂದು ಕೆಲಸಗಳನ್ನ ಮಾಡ್ತಿರ್ತಾನೆ. ಅವನು ಏನು ಸುಮ್ಮನೆ ವೇಸ್ಟಾಗಿ ಕೂತ್ಕೊಳ್ಳೋದಿಲ್ಲ. ನನ್ನ ಬ್ಲಾಗ್ಸ್ಗಳಲ್ಲೆಲ್ಲ ನೋಡ್ತಿರ್ತೀರಲ್ವ, ಅವನು ಕೆಲಸ ಮಾಡ್ತಿರ್ತಾನೆ. ಇವತ್ತು ಭಾನುವಾರ ಅಲ್ವಾ, ನಾಳೆ ಸೋಮವಾರ ಕಾಲೇಜ್ಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿ ಇವತ್ತೇ ಗುಣಿಗೆ ಮಣ್ಣು ಯಾರು ಹಾಕ್ತಿದ್ದಾನೆ. ನಾನು ಚೋಟು ಮತ್ತು ನಮ್ಮಪ್ಪ ಬೀನಿಸ್ ಬೀಜ ಬಿಡ್ತಾ ಇದ್ದಾರೆ ಮಧ್ಯಕ್ಕೆ ಒಂದೊಂದು. ನೀರು ಯಾಕೆ ಭಾಳ ಬೇಗ ಬರಗಾಲವಾ, ಮಳೆಗಾಲ ಈಗ ತುಂಬೋದು. ಎಡಿಟ್ ಮಾಡ್ಬಿಟ್ಟು ಹಾಕ್ತೀನಿ ಹಂಗೆ. ಆ ಟೊಮೊಟೊ ಹಾಕು ಚೆನ್ನಾಗದೆ. ಇದೇನು ಬೆಳೆದಿಲ್ಲ ಇದು. 1-2-3 ಹೊಲಕ್ಕೆ ಹಾಕೊಂಡಿರೋ ಟೊಮೊಟೊ ಸ್ವಲ್ಪ ಈಗ ಚಿಕ್ಕದು, ಅಂದರೆ ಇವಾಗ 1 ತಿಂಗಳು ಗಿಡ ನೆಟ್ಟವ್ರೆ. ಇವಾಗ ಇದು ಕಾಯಿಗೆ ಬಂದೈತೆ. ಇದು ಯಾವ ಥರ ರೈಟ್ ಸಿಗುತ್ತೆ ನೋಡಬೇಕು. ಇದು ಸ್ವಲ್ಪ ಜಾಸ್ತಿ ಉದ್ದಾಗೈತೆ, ನನಗಿಂತ ಹೈಟೇ ಐತೆ. ಹತ್ತತ್ರ ನಮ್ಮ ಅಪ್ಪನ ಹೈಟು ಕೂಡ ಐತೆ. ಇದು ಅಷ್ಟು ದೊಡ್ಡದಾಗೈತೆ. ಅಮ್ಮ ಹೊಲ್ದ ಹತ್ರಕ್ಕೆ ಹೋಗಿ ತಡ್ನಿ ಗಿಡ ಕಿತ್ಕೊಂಡು ಬಂದಿತ್ತು, ತಳ್ಳ ಬಿಡಿಸಿ ಹಾಕ್ತಾಯಿದ್ದೀವಿ. ಹಾಗೆಯೇ ಅದಾದಮೇಲೆ ಹೀರೆ ಹೊಲ್ತಕ್ಕೆ ಹೋದ್ವಿ. ಅಂದರೆ ಕೆಳಗಡೆ ನಮ್ಮ ಮನೆ ಹಿಂದ್ಗಡೆನೇ ಹಾಕ್ಕೊಂಡಿದ್ದೀವಿ. ಹೀರೆಕಾಯಿ ಕುಯ್ಕೊಬರವ ಸಾಂಬಾರಿಗೆ ಅಂತ ಹೇಳಿ ಹೋದ್ವಿ. ಇಲ್ಲಿ ನೋಡಿದ್ರೆ ಅಂದರೆ ಇವಾಗ ನಟ್ಟಿರೋದಿದ್ದು, ಇವಾಗ ಹಪ್ತೈತೆ ಹಂಬೆಲ್ಲವ. ಒಂದು ಸಾಂಬಾರಿಗೆ 1-2-3 ಕುಯ್ಕೊಂಡು ಬಂದ್ವಿ. ಸ್ವಲ್ಪ ತರಕಾರಿಗಳು ಸಾಂಬಾರಿಗೆ ಮನೇಲೇ ಆಗಿಬಿಡುತ್ತೆ. ಯಾವಾಗಲೂ ಟೊಮೊಟೊ ಅಂತೂ ಇದ್ದಂಗೆ ಇರ್ತವೆ. ಅದ್ರ ಜೊತೆಗೆ ಹೀರೆಕಾಯಿ, ಮೆಣಸಿನ್ಕಾಯಿ, ಬೀನಿಸು ಈ ಥರ ಹಾಕ್ತಾನೆ ಇರ್ತೀವಿ. ಇನ್ನು ಬೇರೆ ನಮ್ಮ ಹೊಲದಲ್ಲಿ ಹಾಕಿರೋ ತರಕಾರಿಗಳು ಅವಷ್ಟೇ ತೊಗೊತೀವಿ. ನಮ್ದಲ್ವಾ, ಎಷ್ಟು ಬೇಕಾದ್ರೂ ಕುಯ್ಕೊಂಡು ಹಾಕೋಬೋದು. ಇವತ್ತು ಅಮ್ಮ ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ದೆ. ಇವಾಗ ಒಂದು ಸ್ವಲ್ಪ ಚಳಿ ಅಲ್ವಾ, ಹಾಗಾಗಿ ಒಲೆಯಲ್ಲೇ ಮಾಡಿದ್ರೆ ಸ್ವಲ್ಪ ಬಿಸಿಗೂ ಇದಾಗುತ್ತೆ ಅಂತ ಹೇಳಿ ಅಡುಗೆನ ಒಲೆಯಲ್ಲೇ ಮಾಡ್ತಾಯಿದ್ದೆ. ಇನ್ನು ಯಾರೆಲ್ಲ ಮನೆಗಳಲ್ಲಿ ಒಲೆಯಲ್ಲೇ ಅಡುಗೆ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನಾವಂತೂ ಮಾಡೋಕ್ಕೆ ಹೋಗೋದಿಲ್ಲ. ಅಮ್ಮ ಚಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಲೆಯಲ್ಲೇ ಮಾಡ್ತಾಯಿದ್ದೆ. ಹಾಗೆಯೇ ಸೌದೆನೂ ಇದ್ದಾವಲ್ಲ, ರೇಷ್ಮೆ ಕಡ್ಡಿಗಳಂತೂ ಇದ್ದಂಗೆ ಇರ್ತವೆ. ಅಂದರೆ ಸ್ವಲ್ಪ ಹೊಲಕ್ಕೆ ರೇಷ್ಮೆ ಕಡ್ಡಿ ಹಾಕೊಂಡಿದ್ದೀವಲ್ವ, ಅವಿರುತ್ತೆ ಅಂತ ಹೇಳಿ ಅಮ್ಮ ಅಡುಗೆ ಮಾಡ್ತಾಯಿದ್ದೆ.